ನಾನು 7ನೇ ತರಗತಿ ಕಲಿತಿದ್ದೇನೆ. ಇದು ನಾನು ಮಾಡಿದ ಪ್ರಯೋಗ ಅಂದರೆ ವಿದ್ಯುತ್ ಬಲ್ಬ್ ಅಂತ, ಇಂಗ್ಲೀಷಲ್ಲಿ ಹೇಳ್ತಾರೆ ಎಲೆಕ್ಟ್ರಿಕ್ ಕರೆಂಟ್ ಅಂತ. ಇದರಲ್ಲಿ ನಾವೀಗ ಆನ್ ಮಾಡಿದ್ದೆಲ್ಲ ಇದು ವಿದ್ಯುತ್ ಹರಿತದೆ. ಈಗ ಆಫ್ ಮಾಡಿದರೆ ಎಲ್ಲಿಯೂ ಹರಿಯುವುದಿಲ್ಲ ವಿದ್ಯುತ್ತು. ಆದರೆ ಇಲ್ಲಿ ಕೂಡ ಉಂಟು, ತೋರಿಸಿ, ಇಲ್ಲಿ ಕೂಡ ಉಂಟು. ಇದನ್ನು ಆಫ್ ಮಾಡಿದರೆ ಇದು ಆಫ್ ಆಗ್ತದೆ, ಆನ್ ಮಾಡಿದರೆ ಆನ್ ಆಗ್ತದೆ. ಇದಕ್ಕೆ ಹೇಳ್ತಾರೆ ವಿದ್ಯುತ್ ಬಲ್ಬ್ ಅಂತ. ಧನ್ಯವಾದಗಳು. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಮಿತಾಲಿ, ಇವಳ ಹೆಸರು ಕಾರುಣ್ಯ. ನಾವು ಏರ್ ಕೂಲರ್ ಮಾಡಿದ್ದೇವೆ. ಇದರೊಳಗೆ ನಾವು ಫ್ಯಾನ್ ಫಿಕ್ಸ್ ಮಾಡಿದ್ದೇವೆ. ನೋಡಿ, ನಾವೀಗ ಫ್ಯಾನ್ ಫಿಕ್ಸ್ ಮಾಡಿರುವಾಗ ಇದು ಐಸ್ ಉಂಟು. ಐಸಿಗೆ ಇದು ಗಾಳಿ ಬೀಳುವಾಗ ಕೂಲರ್ ಆಗುತ್ತೆ, ಅಂದರೆ ಐಸ್ ಅಲ್ವಾ, ಹಾಗಾಗಿ ಕೂಲ್ ಆಗ್ತದೆ. ಹೀಗೆ ನಾವು ಏರ್ ಕೂಲರ್ ಅಂತ ಹೇಳ್ತೇವೆ. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಸುದೀಕ್ಷ. ನಾನು 7ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನನ್ನ ಹೆಸರು ರಚನಾ. ನಾನು 7ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ಇದರ ಹೆಸರೇನೆಂದರೆ ಸ್ಟೇಟ್ಸ್ ಆ್ಯಂಡ್ ಕ್ಯಾಪಿಟಲ್ಸ್, ಅಂದರೆ ರಾಜ್ಯಗಳು ಮತ್ತು ಅದರ ರಾಜಧಾನಿಗಳು. ಇದು ಕರ್ನಾಟಕದ ರಾಜಧಾನಿ ಬೆಂಗಳೂರಲ್ಲ. ಬೆಂಗಳೂರನ್ನು ಬಿಟ್ಟು ಬೇರೆ ರಾಜಧಾನಿಯನ್ನು ನಾವು ಹಿಡಿದರೆ ಅದು ವರ್ಕ್ ಆಗಲ್ಲ. ಇದು ಜಮ್ಮು ಕಾಶ್ಮೀರದ ರಾಜಧಾನಿ ಶ್ರೀನಗರ. ಆಂಧ್ರ ಪ್ರದೇಶ ಮತ್ತು ಅಮರಾವತಿ. ತಮಿಳುನಾಡು ಮತ್ತು ಚೆನ್ನೈ. ಕಲ್ಲಮುಣ್ಕೂರು ಅಂಚೆ ಬಾನಂಗಡಿ. ಈ ಶಾಲೆ ಸುಮಾರು ಶತಮಾನ ಕಂಡಂಥ ಶಾಲೆ. ಒಂದು ಕಾಲದಲ್ಲಿ ಉತ್ತಮ ಸ್ಥಿತಿಯಲ್ಲಿದ್ದು ಮತ್ತೆ ಸರ್ಕಾರಿ ಸೌಲಭ್ಯಗಳೆಲ್ಲ ಕುಂಠಿತ ಆಗ್ತಾ ಬಂದು ಇದೀಗ ಇನ್ನೊಮ್ಮೆ ಎಲ್ಲ ತಂತ್ರಜ್ಞಾನಗಳನ್ನು ಹೊಂದಿ ಸುಸಜ್ಜಿತ ಶಾಲೆಯಾಗಿ ಮಾರ್ಪಾಡುಗೊಂಡಿದೆ. ಈ ಕಾರಣಕ್ಕಾಗಿ ನಮಗೆ ಈ ಸಲ ಉತ್ತಮ ಶಾಲಾ ಪ್ರಶಸ್ತಿ ಸಿಕ್ಕಿದೆ. ಒಂದು ವಿಚಾರ ಅಂತ ಹೇಳಿದರೆ, ನಮ್ಮ 7 ತರಗತಿಗಳಿಗೆ 7 ಶಿಕ್ಷಕರು ಪ್ಲಸ್ STMCನ ಒಂದು ಶಿಕ್ಷಕಿ, ಒಟ್ಟು 8 ಜನ ಕರ್ತವ್ಯ ನಿರ್ವಹಿಸ್ತಾ ಇದ್ದೇವೆ. ಉತ್ತಮವಾದ ಶಾಲಾ ವಾತಾವರಣದೊಂದಿಗೆ ಇಲಾಖೆಯ ಎಲ್ಲ ಚಟುವಟಿಕೆಗಳನ್ನು ಮಕ್ಕಳಿಗೆ ಒದಗಿಸಿಕೊಡ್ತಾ ಇದ್ದೇವೆ. ಎಲ್ಲ ಸೌಲಭ್ಯಗಳು ಸಹ ಮಕ್ಕಳಿಗೆ ದೊರೆಯುವಂತೆ ಮಾಡಿದ್ದೇವೆ. ಇಲಾಖಾ ಸೌಲಭ್ಯಗಳಲ್ಲದೆ ಹೊರಗಿನಿಂದ ಜನರಿಂದ ನಾವು ಕೆಲವು ಸೌಲಭ್ಯಗಳನ್ನು ಒದಗಿಸಿಕೊಡ್ತೇವೆ. ನೋಟ್ಬುಕ್ಕು, ID, ಆಮೇಲೆ ಮಕ್ಕಳಿಗೆ ಬೇಕಾಗುವಂಥ ಇತರ ಲೇಖನ ಸಾಮಗ್ರಿಗಳನ್ನು ಒದಗಿಸಿಕೊಡ್ತಾ ಇದ್ದೇವೆ. ಈ ಶಾಲೆಗೆ ಬರುವ ಪ್ರತಿಯೊಂದು ಮಗು ಒಂದು ಬಡತನದ ರೇಖೆಗಿಂತ ಕೆಳಗಿನಿಂದನೇ ಬರ್ತಾ ಇದೆ. ಆದರೆ ಆ ಒಂದು ವಿಚಾರ ಏನಂತೇಳಿದರೆ, ಕಲಿಕೆಯಲ್ಲಿ ಉತ್ತಮ ಪ್ರದರ್ಶನವನ್ನು ಕೊಡ್ತಾ ಇದ್ದಾರೆ, ಒಳ್ಳೆ ಕಲಿಯುವ ಮಕ್ಕಳು. ಹಾಗೆಯೇ ಈ ಶಾಲೆಯಲ್ಲಿ ಇರುವ ಹೆಚ್ಚಿನ ಮಕ್ಕಳು ಅಂದರೆ 50% ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡಕ್ಕೆ ಸೇರಿಕೊಂಡಿದ್ದಾರೆ. ಅವರೇ ಕಲಿಕೆಯಲ್ಲಿ ಬಹಳ ಮುಂದೆ ಇರುವಂಥ ಮಕ್ಕಳು ಆಗಿದ್ದಾರೆ. ಹಾಗೆ ನಮ್ಮ ಶಿಕ್ಷಕ ವೃಂದ ಉತ್ತಮವಾದ ಬಲಿಷ್ಠವಾದ ಒಂದು ಮುಷ್ಟಿ ಅಂತ ಹೇಳ್ಬೋದು. ಪ್ರತಿಯೊಂದು ಹೆಜ್ಜೆಗೂ ಈ ಶಾಲೆಯ ಪ್ರಗತಿಗೆ ಅವರ ಒಂದು ಸೇವೆ ಅತ್ಯುತ್ತಮವಾಗಿದೆ. ಎಲ್ಲ ರೀತಿಯಲ್ಲೂ STMC ಮತ್ತು ಶಿಕ್ಷಕರು ಒಂದೇ ಒಂದು ಎನ್ನುವಂತಹ ಒಂದು ವಿಚಾರದಲ್ಲಿ ಕೆಲಸ ಮಾಡ್ಕೊಂಡು ಬಂದಿರೋದ್ರಿಂದ ನಮ್ಮ ಶಾಲೆ ಇಂಥ ಒಂದು ಸ್ಥಿತಿಯಲ್ಲಿ ಬಂದು ಈಗ ನಿಂತಿದೆ ಅಂತ ಹೇಳಲಿಕ್ಕೆ ಸಂತೋಷ ಪಡ್ತಾ ಇದ್ದೇನೆ. ಕಳೆದ 2023-24ನೇ ಸಾಲಿನಿಂದ ನಮಗೆ ಈ ಒಂದು ಉತ್ತಮ STMC ಪ್ರಶಸ್ತಿಯನ್ನು ಸರ್ಕಾರ ಘೋಷಣೆ ಮಾಡಿತು. ಹಾಗೆ ಆನ್ಲೈನಲ್ಲಿ ಅರ್ಜಿ ಹಾಕಲಿಕ್ಕಿರ್ತದೆ. ನಾವು ಇಲ್ಲಿ ಮಾಡಿದಂಥ ಅವರ ಪ್ರಶ್ನೆಗಳಿಗೆ ಉತ್ತರ ಕೊಡ್ತೇವೆ. ಯಾವ ವಿಚಾರಗಳಿಗೆ
ಕೇಳಿದ್ದಾರೆ. ಅದು ಪ್ರತಿಯೊಂದು ಪ್ರಶ್ನೆಗೆ ನಾವು ಉತ್ತರಿಸಿದಾಗ ಅದು ಆನ್ಲೈನಲ್ಲೇ ಎಲ್ಲವೂ ಕ್ರೋಢೀಕರಣ ಆಗಿ ಅಂಕ ಬೀಳ್ತದೆ. ಮೊದಲನೇದಾಗಿ ನಮ್ಮ BRC ಅವರು ಬಂದು ಒಮ್ಮೆ ನೋಡಿ ಹೋಗ್ತಾರೆ. ಆಮೇಲೆ ಅಲ್ಲಿ ಆಯ್ಕೆ ಆದರೆ BO ಬರ್ತಾರೆ. BO ಲೆವೆಲಲ್ಲೂ ಆಯ್ಕೆ ಆದಾಗ ನಮ್ಮ ಡಯಟ್ನಿಂದ ಬರ್ತಾರೆ. ಅಲ್ಲಿಯೂ ಆಯ್ಕೆ ಆದಾಗ DDP ಆಫೀಸಿಂದ ಬರ್ತಾರೆ. ಹೀಗೆ ಪ್ರತಿಯೊಬ್ಬರು ಅಂಕ ಹಾಕಿ ಕ್ರೋಢೀಕರಿಸಿ ಕೊನೆಯಲ್ಲಿ ದಕ್ಷಿಣ ಕನ್ನಡ ಜಿಲ್ಲಾ ಮಟ್ಟದಲ್ಲಿ ನಮ್ಮನ್ನು ಆಯ್ಕೆ ಮಾಡ್ತಾರೆ. ಹಾಗೆ ನಾವು ಈ ವರ್ಷ ಈ ಉತ್ತಮ STMC ಪ್ರಶಸ್ತಿಗೆ ಆಯ್ಕೆಯಾಗಿದ್ದೇವೆ. ಇದಕ್ಕೆ ನಾವು ಹಾಕಿದಂಥ ವಿಚಾರಗಳು ನಮ್ಮ ಈ ಅಭಿವೃದ್ಧಿ ಕೆಲಸಗಳು, ಶಾಲೆಯನ್ನು ಉತ್ತಮ ಒಂದು ವಾತಾವರಣ, ಶುದ್ಧ ಪರಿಸರ, ಉತ್ತಮ ಕುಡಿಯುವ ನೀರು, ಮಕ್ಕಳಿಗೆ ಬೇಕಾದ ಎಲ್ಲ ಸೌಲಭ್ಯಗಳನ್ನು ಹೊಂದಿರುವಂಥ ಒಂದು ಉತ್ತಮ ಶಾಲೆಯಾಗಿ ನಿರ್ಮಾಣಗೊಂಡಿದೆ ಈ ಶಾಲೆ. ಹಾಗಾಗಿ ನಮಗೆ ಈ ಪ್ರಶಸ್ತಿ ಲಭಿಸಿದೆ. ಅದೇ ರೀತಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಕಲ್ಲಮಂಟೂರು, ನಾನು ಇಲ್ಲಿ STMC ಅಧ್ಯಕ್ಷನಾಗಿ ಇದ್ದೇನೆ. ನನ್ನ ಮಕ್ಕಳು ಇಲ್ಲಿ ಇಬ್ಬರು ವಿದ್ಯಾಭ್ಯಾಸ ಮಾಡ್ತಿದ್ದಾರೆ. ನಾನು ಮುಖ್ಯವಾಗಿ ಸರ್ಕಾರಿ ಶಾಲೆಗೆ ನನ್ನ ಮಕ್ಕಳನ್ನು ಕಲಿಸಿಗೆ ಕಾರಣ, ಪಾಪದ ಮಕ್ಕಳಿಗೆ ಎಲ್ಲರ ಹಾಗೆ ಶಿಕ್ಷಣ ದೊರೆಯಬೇಕು. ಹಣ ಇದ್ದವರು ಹಣ ಕೊಟ್ಟು ದೊಡ್ಡ ದೊಡ್ಡ ಶಾಲೆಗೆ ಸೇರಿಸ್ತಾರೆ. ಆದರೆ ನಮ್ಮಂಥವರು ಅಂದರೆ ಬಡ ಮಕ್ಕಳಿಗೆ ಈ ಸರ್ಕಾರಿ ಶಾಲೆ ಉಳಿಬೇಕೆಂಬ ಒಂದು ಉದ್ದೇಶದಿಂದ ನನ್ನ ಇಬ್ಬರು ಮಕ್ಕಳನ್ನು ಕೂಡ ಇಲ್ಲಿಗೆ ಶಾಲೆಗೆ ಸೇರಿಸಿದ್ದೇನೆ. ಇಲ್ಲಿ 1ರಿಂದ 7ನೇ ತರಗತಿ ತನಕ ಕ್ಲಾಸ್ ಇದೆ. ತುಂಬ ಚೆಂದಾಗಿ ಇಲ್ಲಿ ಶಾಲೆ ನಡೀತಿದೆ. ಯಾಕೆಂದರೆ ಇಲ್ಲಿಯ ಮುಖ್ಯವಾಗಿ ಮುಖ್ಯೋಪಾಧ್ಯಾಯರು ಮತ್ತು ಶಿಕ್ಷಕ ವೃಂದದವರು ಒಳ್ಳೆ ರೀತಿಯಲ್ಲಿ ಎಲ್ಲ ವಿಷಯದಲ್ಲೂ ಮಕ್ಕಳನ್ನು ನೋಡ್ತಾ ಇದ್ದಾರೆ, ಪಾಠ ಮಾಡ್ತಿದ್ದಾರೆ. ಹಾಗೂ ನಮ್ಮ STMC ಅವರು ಕೂಡ ನಮಗೆ ಪೂರ ಸಹಕಾರದಿಂದ ಈ ವರ್ಷ ನಮಗೆ ಉತ್ತಮ STMC ಪ್ರಶಸ್ತಿ ಕೂಡ ಲಭಿಸಿದೆ. ಇದು ನಮಗೆ ತುಂಬ ಸಂತೋಷ ವಿಷಯ. ನಾನು ಮತ್ತೊಂದು ನನ್ನ ಬೇಡಿಕೆ ಏನೆಂದರೆ, ಎಲ್ಲ ಕಡೆ ಸರ್ಕಾರಿ ಶಾಲೆ ಹೀಗೆ ತುಂಬ ಅಭಿವೃದ್ಧಿ ಆಗಬೇಕು. ಯಾಕೆಂದರೆ ಸರ್ಕಾರಿ ಶಾಲೆಯಲ್ಲಿ ಹೆಚ್ಚಿನ ಮಕ್ಕಳು ಬಡ ಮಕ್ಕಳಿರುವುದು. ಬಡ ಮಕ್ಕಳಿಗೆ ನಾವು ಒಳ್ಳೆಯ ವಿದ್ಯಾಭ್ಯಾಸ ಕೊಟ್ಟರೆ ನಮ್ಮ ಮಕ್ಕಳ ಭವಿಷ್ಯ ಹಾಗೂ ದೇಶ ಕೂಡ ಒಳ್ಳೆಯದಾಗ್ತದೆ. ಇದೇ ನನ್ನ ಮೂಲ ಕನಸು.